ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ವಿದುರ ಕೌರವರಿಗೆ ಹೇಳುವಷ್ಟು ಹೇಳಿದ, ಆದರೂ ಕೇಳದಿರುವಾಗ ತೀರ್ಥಯಾತ್ರೆಗೆ ಅಂತ ಹೊರಟು ನಿಂತ. ಅನೇಕ ತರಹದ ವಿವಿಧವಾದ ವಿಚಿತ್ರವಾದ ಪ್ರಸಂಗಗಳು. ಪಾಂಡವರು ಪ್ರಾಮಾಣಿಕವಾದ ಧರ್ಮದ ಜೀವನವನ್ನು ನಡೆಸ್ತಾ ಇದ್ದರು ಅಂತನ್ನುವುದನ್ನು ಪೂರ್ಣವಾಗಿ ತಿಳಿದವನು ವಿದುರ. ಅದರಲ್ಲಿ ಹಿರಿಯ ಪಾಂಡವ ಯುಧಿಷ್ಠಿರ, ವಿದುರ ಬೇರೆಯಲ್ಲ, ಇಬ್ಬರೂ ಯಮಧರ್ಮನ ಅವತಾರರೇ. ಒಬ್ಬನೇ ಯಮಧರ್ಮ 2 ರೂಪಗಳಿಂದ ಅವತಾರ ಮಾಡಿದ್ದಾನೆ, ಒಂದು ಯುಧಿಷ್ಠಿರ, ಇನ್ನೊಂದು ವಿದುರ. ಜೀವನದಲ್ಲಿ ಧರ್ಮದ ಅವಶ್ಯಕತೆ ಎಲ್ಲರಿಗೂ ಇದೆ. ಧರ್ಮಕ್ಕೆ ಬೆಲೆ ಕೊಡುವವರು ಕೆಲವರು, ಕೆಲವರಲ್ಲ. ಪಾಂಡವರ ಪಕ್ಷದಲ್ಲಿ ಯುಧಿಷ್ಠಿರನಿಗೆ ಒಳ್ಳೆ ಬೆಲೆ ಇತ್ತು. ಆದರೆ ಕೌರವರ ಪಕ್ಷದಲ್ಲಿಯೂ ಧರ್ಮದ ಅವಶ್ಯಕತೆ ಇದೆ, ವಿದುರನ ಅವಶ್ಯಕತೆ ಇದೆ. ವಿದುರನಿಲ್ಲದೆ ಏನು ನಡೆಯೋದಿಲ್ಲ. ಆದರೆ ವಿದುರನ ಮಾತಿಗೆ ಅವರು ಬೆಲೆ ಕೊಟ್ಟಿಲ್ಲ. ಅವಶ್ಯಕತೆ ಇತ್ತು, ಬೆಲೆ ಕೊಡಲಿಲ್ಲ, ಹಾಳಾಗಿ ಹೋದರು. ಇಲ್ಲಿ ಅವಶ್ಯಕತೆಯೂ ಇತ್ತು, ಬೆಲೆಯೂ ಕೊಟ್ಟದ್ದಾಯಿತು, ಧರ್ಮದಿಂದಲೇ ಜೀವನವನ್ನು ನಡೆಸಿದರು ಅನ್ನುವುದಕ್ಕಾಗಿ ಇವರು ಉತ್ತಮವಾದ ಸಾಮ್ರಾಜ್ಯವನ್ನು ಆಳಿದರು, ಜಗತ್ತಿನಲ್ಲಿ ಧರ್ಮದ ಸ್ಥಾಪನೆಯನ್ನು ಮಾಡಿದರು. ಅಂತಹ ವಿದುರನಿಗೆ ಯಾವಾಗ ಲಾಕ್ಷಾಗೃಹದಲ್ಲಿ ಹಾಕಿ ಯದಾತು ರಾಜ ಸ್ವಸುತಾನ ಬಂಧು ಪುಷ್ಣನ್ನ ಧರ್ಮೇಣ ವಿನಷ್ಟ ದೃಷ್ಟಿ, ಸ್ವಾರ್ಥ ಅವನಿಗೆ ಕೇವಲ ಹೊರಗಿನ ಕಣ್ಣು ಕಾಣ್ತಾ ಇರಲಿಲ್ಲ ಅಂತ ಮಾತ್ರ ಅಲ್ಲ, ಧೃತರಾಷ್ಟ್ರನಿಗೆ ಅವನಿಗೆ ಒಳಗಣ್ಣು ಹೋಗಿತ್ತು. ಹೊರಗಿನ ಕಣ್ಣಿನ ದೋಷದಿಂದ ಕಣ್ಣು ಕಾಣದೇ ಇದ್ರೆ ಮಕ್ಕಳ ಮೇಲಿನ ಮೋಹ, ಮಮತೆ, ದುರಭಿಮಾನದಿಂದ ಒಳಗಣ್ಣನ್ನು ಕಳೆದುಕೊಂಡಿದ್ದ. ಲಾಕ್ಷಾಗ್ರಹದಲ್ಲಿ ಹಾಕಿ, ಅರಗಿನ ಮನೆಯಲ್ಲಿ ಹಾಕಿ ಪಾಂಡವರನ್ನು ಸುಡುವ ಪ್ರಯತ್ನ ಮಾಡಿದರು. ಆಗ ವಿದುರ ತನ್ನ ಸೇವೆಯನ್ನು ಮಾಡಿದ. ಅವರಿಗೆ ಗೊತ್ತಾಯಿತು ಈ ದುರ್ಬುದ್ಧಿ ದುರ್ಯೋಧನನದು. ಹೇಗೆ ಪಾಂಡವರು ಪಾರಾಗಿ ಬರಬೇಕು ಅಂತ ಸುರಂಗದ ಮಾರ್ಗವನ್ನು ಮಾಡಿಕೊಟ್ಟ. ಅವರು ಅಲ್ಲಿಂದ ಪಾರಾಗಿ ಬರುವುದಕ್ಕೆ ತನ್ನದೇನು ವ್ಯವಸ್ಥೆ ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ವಿದುರ ಮಾಡಿದ. ನಿಜವಾಗಿ ಪಾಂಡವರು ಸಾಕ್ಷಾತ್ ಭೀಮಸೇನ ದೇವರು, ವಾಯುದೇವರು, ಇಂದ್ರಾದಿ ದೇವತೆಗಳು, ಅವರು ಮಹಾಸಮರ್ಥರು. ಆದರೆ ಒಂದು ಜಗತ್ತಿಗೆ ಸಂದೇಶ ಏನು ಕೊಟ್ಟದ್ದು ಅಂದರೆ ಇದರಲ್ಲಿ ವಿದುರ ಇವನು ಧರ್ಮ. ಅವನು ಪಾಂಡವರನ್ನು ಸುರಂಗ ಮಾರ್ಗದಿಂದ ದಾಟುವ ವ್ಯವಸ್ಥೆಯನ್ನು ಮಾಡಿದ ಅಂತ. ಇದು ಯಾವುದರ ಸಂದೇಶ, ಏನು ಸಂಕೇತ ಅಂದರೆ, ಎಂಥ ಕಷ್ಟ ಬಂದರೂ ನಾವು ಧರ್ಮ ಮಾಡಿದರೆ ಆ ಧರ್ಮ ಆ ಕಷ್ಟದಿಂದ ಪಾರಾಗುವ ದಾರಿಯನ್ನು ನಮಗೆ ತೋರಿಸ್ತದೆ. ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಧರ್ಮ ಅದು ಇದೇ ಜನ್ಮದಲ್ಲಿ ಮಾಡಿದ ಧರ್ಮ ಆಗಿರಬೇಕು ಅಂತಲ್ಲ, ಅದು ಬಹಳ ವಿದೂರದ ಧರ್ಮ ಆಗಿರಬಹುದು. ವಿದೂರ ಅಲ್ವಾ, ವಿದೂರದ ಧರ್ಮ ಆಗಿರಬಹುದು. ಎಷ್ಟೋ ಜನ್ಮಗಳ ಹಿಂದೆ ಮಾಡಿದ ಧರ್ಮ ಆಗಿರಬಹುದು. 7 ಜನ್ಮವೋ 100 ಜನ್ಮಗಳ ಹಿಂದೋ ಮಾಡಿದಂತಹ ಧರ್ಮವಾಗಿದ್ದರೂ ಆ ಧರ್ಮ ನಮ್ಮ ಜೊತೆಗಿದ್ರೆ ಅದು ಇವತ್ತು ನಮ್ಮನ್ನು ದಾಟಿಸುವುದಕ್ಕೆ, ಸುರಂಗ ಮಾರ್ಗದಿಂದ ಯಾರಿಗೂ ಗೊತ್ತಾಗದಂತೆ ಆಪತ್ತುಗಳನ್ನು ದಾಟಿ ಬರುವುದಕ್ಕೆ ಅದು ಸಹಾಯ ಮಾಡುತ್ತೆ ಎನ್ನುವ ದೃಷ್ಟಿಯಲ್ಲಿ ಆ ವಿದುರನ ಸಹಾಯ ಇದು ಜಗತ್ತಿಗೆ ಒಂದು ಸಂದೇಶವನ್ನು ನೀಡುತ್ತದೆ. ಆದರೆ ಪಾಂಡವರು ದಾಟಿ ಬಂದ್ಬಿಟ್ರು, ಆಯ್ತು ನಿಶ್ಚಿಂತೆ ಆಯಿತು ಅಂತ ವಿದುರ ಸುಮ್ಮನೆ ಕೂಡಲಿಲ್ಲ. ಅವತ್ತೇ ವಿದುರನ ಮನಸ್ಸಿನಲ್ಲಿ ಅದು ಪ್ರಿಂಟ್ ಆಯಿತು. ಇವರು ಅಯೋಗ್ಯರು, ಇವರ ಸಹವಾಸ ಸರಿಯಲ್ಲ, ಇನ್ನು ಸ್ವಲ್ಪ ಪ್ರಯತ್ನ ಮಾಡೋಣ, ಕೊನೆಗೂ ಆಗದೇ ಇದ್ದರೆ ನಾನು ಇವರ ಸಹವಾಸ ಬಿಟ್ಟು ಹೋಗೋದೇ ವಾಸಿ ಅಂತ ಅವತ್ತೇ ಅಂದುಕೊಂಡನಂತೆ. ಯದಾತು ರಾಜ ಸ್ವಸುತಾನ ಬಂಧೂನ್ ಪುಷ್ಣನ್ನ ಧರ್ಮೇಣ ವಿನಷ್ಟ ದೃಷ್ಟಿ ಪ್ರವೇಶ್ಯ ಲಾಕ್ಷಾಭವನೇ ತದಾಹ. ತಂದೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಇನ್ನಷ್ಟು ಹೆಚ್ಚು ಅಕ್ಕರೆಯಿಂದ ಪ್ರೀತಿಯಿಂದ ಅವರನ್ನು ನೋಡಿಕೊಂಡು, ತಂದೆಯನ್ನು ಕಳೆದುಕೊಂಡ ತಬ್ಬಲಿಗಳು ಅಂತ ಪ್ರೀತಿ ಮಾಡುವುದನ್ನು ಬಿಟ್ಟು ಅರಗಿನ ಮನೆಯಲ್ಲಿ ಸುಡಿಸುವ ಪ್ರಯತ್ನವನ್ನು ಮಾಡಿದರು. ಅಂಥವರ ಜೊತೆಗೆ ನಾನು ಹೇಗಿರೋದು ಅಂತ. ಎಲ್ಲದಕ್ಕೂ ಮೇಲಾಗಿ ದ್ರೌಪದಿಯ ವಸ್ತ್ರಾಪಹರಣ ಮಾಡುವ ಪ್ರಯತ್ನ ಮಾಡಿದ್ದಾರೆ. ದ್ರೌಪದಿಯ ಕೇಶಪಾಶಗಳನ್ನು ಹಿಡಿದು ಸಭೆಯಲ್ಲಿ ಎಳೆಯುವಾಗ ನೀನು ಮಾಡ್ತಾ ಇರೋದು ಅನ್ಯಾಯ, ಅಧರ್ಮ, ಮಾಡಬೇಡ ಅಂತ ಒಂದು ಗದ್ದರಿಸಲಿಕ್ಕೆ ಆಗ್ತಾ ಇರಲಿಲ್ವಾ ಧೃತರಾಷ್ಟ್ರನಿಗೆ? ದುಶ್ಯಾಸನ ಮಾಡುವುದನ್ನು
ಸುಮ್ಮನೆ ಕೊಡ್ತಾನೆ. ಯದಾ ಸಭಾಯಾಂ ಕುರುದೇವ ದೇವ್ಯಾಹ ಕೇಶಾಭಿಮರ್ಷಂ ಸುತಕರ್ಮ ಗರ್ಹ್ಯಂ. ಅತ್ಯಂತ ನೀಚವಾದದ್ದು. ಆ ಪತಿವ್ರತ ಸ್ತ್ರೀಯ ಕೇಶಪಾಶಗಳನ್ನು ಮುಟ್ಟಿ ಎಳೆಯೋದು ಅಂದರೆ ಅದಕ್ಕೆ ಸಮಾನವಾದ ಪಾಪ ಇನ್ನೊಂದಿಲ್ಲ. ಇಡೀ ದೇಶ ಅದರಿಂದ ತತ್ತರಿಸಿ ಹೋಗಬೇಕಾಗುತ್ತೆ. ರಾಜರು ಮಾಡಿದ ಕಾಲೋವಾ ಕಾರಣಂ ರಾಜ್ಞಃ ರಾಜಾವಾ ಕಾಲ ಕಾರಣಂ ಇದಿತೇ ಸಂಶಯೋ ಮಾಭೂತ್ ರಾಜಾ ಕಾಲಸ್ಯ ಕಾರಣ. ರಾಜನ ಪ್ರಭಾವ ಕಾಲದ ಮೇಲೋ, ಕಾಲದ ಪ್ರಭಾವ ರಾಜದ ಮೇಲೋ ಅಂದರೆ ರಾಜನ ಪ್ರಭಾವ ಕಾಲದ ಮೇಲೆ ಅಂತ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ರಾಜರು ಅಧರ್ಮ ಮಾಡಿದರೆ ಅದರ ಫಲ ಇಡೀ ದೇಶ ಅನುಭವಿಸಬೇಕಾಗತ್ತೆ. ತಡೆಯಬಹುದಾಗಿತ್ತು, ನಿಜವಾಗಿಯೂ ಇಡೀ ದೇಶ ಅನುಭವಿಸಬೇಕಾಯಿತು. ಎಷ್ಟು ಜನ ಮೃತರಾದರು. 18 ಅಕ್ಷೋಹಿಣಿ ಸೈನ್ಯದಲ್ಲಿ ಅಷ್ಟೆಲ್ಲ ಜನರ ಸಾವು ನೋವುಗಳಿಗೆ ಕಾರಣ ಆಗುವ ಒಂದು ದೊಡ್ಡ ಅಧರ್ಮ ನಡೀತಾ ಇದೆ ಅಂದರೆ ಮಾಡಬೇಡ ಅಂತ ಹೇಳಲಿಕ್ಕೆ ಬರಲಿಲ್ವಾ ಧೃತರಾಷ್ಟ್ರನಿಗೆ? ಅದೂ ಒಂದು ಮನಸ್ಸಿನಲ್ಲಿ ಕುದೀತಾ ಇದೆ. ವಿದುರನಿಗೆ ಸಹನೆ ಮಾಡಿಕೊಂಡಿದ್ದ. ಜೂಜಾಟದಲ್ಲಿ ಎಲ್ಲವನ್ನ ಸೋಲಿಸಿ ಅವರನ್ನ ಅರಣ್ಯಕ್ಕೆ ಅಟ್ಟಿದ್ದಾರೆ, ಅಜ್ಞಾತವಾಸಕ್ಕೆ ಕಳಿಸಿದರು. ಅದೆಲ್ಲವನ್ನು ಮಾಡಿ ಬಂದ ಮೇಲೆ ಕೊನೆಗಾದರೂ ಒಂದು 5 ಊರುಗಳನ್ನು ಕೊಟ್ಟರೆ ಸಾಕು ಅಂತ ಕೇಳಿದ್ರು. ಪಂಚಗ್ರಾಮಗಳು ಅಷ್ಟನ್ನೂ ಕೊಡಲಿಲ್ಲ. ಯದಾತು ಪಾರ್ಥ ಪ್ರಹಿತ ಸಭಾಯಾಂ ಜಗದ್ಗುರು ಯಾನಿ ಜಗಾದ ಕೃಷ್ಣ ನತಾನಿ ಪೂಸಾಂ ಅಮೃತಾಯನಾನಿ ರಾಜಾನುಮೇನೆ ಹೃತ ಪುಣ್ಯಲೇಶ. ಅಮೃತದಂತಹ ಮಾತುಗಳು, ಮುತ್ತಿನಂತಹ ಮಾತುಗಳು, ಮೋಕ್ಷ ಸಾಧನವಾದ ಮಾತುಗಳನ್ನು ಕೃಷ್ಣ ಹೇಳಿದ. ಮುತ್ತಿನಂತಹ ಮಾತುಗಳು ಅನ್ನೋದು ಬಹಳ ಸಣ್ಣ ಮಾತು ದೇವರ ದೃಷ್ಟಿಯಲ್ಲಿ. ಅದು ನಾವಾಡಿದ ಮಾತು. ಭಾಗವತದಲ್ಲಿ ಹಾಗಿಲ್ಲ. ಅಮೃತಾಯನಾನಿ, ಮೋಕ್ಷವನ್ನು ಕೊಡುವಂತಹ ಉಪದೇಶ. ಕೃಷ್ಣನ ಒಂದೊಂದು ಮಾತು ಅಂದರೆ ಮೋಕ್ಷಪ್ರದವಾದದ್ದು. ಭಗವದ್ಗೀತೆ ಮಾತ್ರ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದು ಅದು ಮೋಕ್ಷಪ್ರದ ಅಲ್ಲ. ಕೃಷ್ಣನ ಮಾತೆಲ್ಲ ಅದು ಅಮೃತಾಯನ. ಸಂಧಾನಕ್ಕೆ ಅಂತ ಬಂದವನು ಕೃಷ್ಣ. ಬೇರೆಯವರಿಂದಲೂ ಹೇಳಿ ಕಳಿಸಿದ ಮೊದಲು ಯುಧಿಷ್ಠಿರ. ಅವರ ಮಾತು ಕೇಳಲಿಲ್ಲ, ಪುರೋಹಿತರ ಮಾತನ್ನ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಬಂದಾಗ ಆದರೂ ಕೇಳಬೇಕಾಗಿತ್ತು ಧೃತರಾಷ್ಟ್ರ, ದುರ್ಯೋಧನಾದಿಗಳ ಬಗ್ಗೆ ಮಾತೇ ಆಡಿಲ್ಲ. ಶುಕಾಚಾರ್ಯರು ಯಾಕೆ ವಿದುರ ತೀರ್ಥಯಾತ್ರೆಗೆ ಹೊರಟ ಅಂತ ಹೇಳುವಾಗ ಧೃತರಾಷ್ಟ್ರನ ಮೇಲೇನೆ ಕಟಾಕ್ಷ. ಅವನು ಸಜ್ಜನ, ಅವನು ಗಂಧರ್ವ. ಧೃತರಾಷ್ಟ್ರ ಎಂಬ ಹೆಸರಿನ ಗಂಧರ್ವನೇ. ಅವನಿಗಾದರೂ ಬುದ್ಧಿ ಬರಬೇಕಾಗಿತ್ತಲ್ಲ ಅಂತ. ದುರ್ಯೋಧನ ಅಂತೂ ದುಷ್ಟನೇ ಇದ್ದ. ಆದರೆ ನೀವು ಮಾಡೋದು ತಪ್ಪು ಅಂತ ಅವರನ್ನ ತಡೆಯುವ ಪ್ರಯತ್ನ ಇವನಾದರೂ ಮಾಡಬೇಕಾಗಿತ್ತು. ಅವನೂ ಮಾಡಲಿಲ್ಲ. ಅಂದ್ರೆ ನಾನು ಯಾರ ಮುಖ ನೋಡಿ ಇಲ್ಲಿರಬೇಕು? ಆ ಕಾರಣಕ್ಕಾಗಿ ಅವನು ಅವರ ಸಹವಾಸವನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೊರಟ. 5 ಊರುಗಳನ್ನು ಪಾಂಡವರಿಗೆ ಕೊಟ್ಟುಬಿಡು, ಜಗಳ ಆಡಬೇಡ ಅಂತ ಕೃಷ್ಣ ಹೇಳಿದ. ಆ ಕೃಷ್ಣ ಹೇಳಿದ ಮಾತು ಇದು ಮೋಕ್ಷ ಸಾಧನ ಹೇಗಾಗತ್ತೆ? ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಭೂತಂ ಸೂತ್ರೇ ಮಣಿಗಣ ಇವ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಇಂತಹ ಭಗವತ್ ತತ್ವದ ಉಪದೇಶ ಮಾಡಿದರೆ ಅದು ಮೋಕ್ಷ ಸಾಧನ ಅಂದರೆ ಪರವಾಗಿಲ್ಲ. ಈಗ ಕೃಷ್ಣ ಬಂದದ್ದು ತತ್ವೋಪದೇಶಕ್ಕೆ ಅಲ್ಲ, ಸಂಧಾನಕ್ಕೆ. ಸ್ವಲ್ಪ ರಾಜ್ಯದ ಕೆಲವು ಭಾಗಗಳನ್ನು ಅವರಿಗೆ ಕೊಟ್ಟು ಬಿಡುವಂತ ಅಷ್ಟು ಹೇಳಿದ್ದನ್ನ ಶುಕಾಚಾರ್ಯರು ಅರ್ಥಾತ್ ವೇದವ್ಯಾಸದೇವರು ಅದನ್ನು ಅಮೃತಾಯನ ಅಂತ ಹೇಗೆ ಕೆಡದರು ಅಂತ ನೋಡಿ. ಯಾರಿಗೆ ಕೊಡೋದು? 5 ಊರುಗಳನ್ನು ಕೊಡೋದು ಯಾರಿಗೆ? ಪಂಚಪಾಂಡವರಿಗೆ. ಪಂಚಪಾಂಡವರು ಅಂದರೆ ಯಾರು? ಧರ್ಮೋ ಭಕ್ತ್ಯಾದಿ ದಶಕಃ ಶ್ರುತಾದಿ ಶೀಲವೈನಯವು ಸಂಬ್ರಹ್ಮಕಾಸ್ತುತೆ ಯತ್ರ ಮನ್ವಾದಿಂತಂ ವಿದುರ್ಬುಧಃ. ಯಮಧರ್ಮ ಅಂದರೆ ಶುದ್ಧವಾದ ಭಾಗವತ ಧರ್ಮದ ಪ್ರತೀಕ. ಭಕ್ತಿರ್ಜ್ಞಾನಂ ಸ ವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣೋ ಬಲಂಚೈವ ಮೃಕೋದರ ಇತಿ ಸ್ಮೃತಃ. ಭಕ್ತಿಯ ಜ್ಞಾನ ಮೊದಲಾದ 10 ಗುಣಗಳ ಮೂರ್ತಿ ಅಂದರೆ ಭೀಮಸೇನ ದೇವರು. ಶ್ರವಣ ಮನನ ನಿಧಿಧ್ಯಾಸನಗಳ ಪ್ರತೀಕ ಅಂದರೆ ಅರ್ಜುನ ಶ್ರುತಾದಿಗಿ. ಶುದ್ಧ ಚಾರಿತ್ರ್ಯ ಅಂದರೆ ನಕುಲ. ವಿನಯ ತಂದೆ ತಾಯಿ ಗುರುಗಳು ಹಿರಿಯರು ದೊಡ್ಡವರು ಜ್ಞಾನಿಗಳು ಮಹಾತ್ಮರು ಅವರ ಎದುರಿನಲ್ಲಿ ಬಾಗಿ ನಡೆಯುವ ವಿನಯ ಅದರ ಪ್ರತೀಕ ಅಂದರೆ ಸಹದೇವ.
ಸಕಲ ವೇದಗಳ ಪ್ರತೀಕ ವೇದಾಭಿಮಾನಿನಿಯಾದ ಸರಸ್ವತಿ ಭಾರತಿ ದ್ರೌಪದಿ. ಹೀಗೆ ಇದರ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಹಾಗಾದರೆ ಪಾಂಡವರಿಗೆ ದ್ರೌಪದಿಗೆ 5 ಊರುಗಳನ್ನು ಕೊಡು ಅಂತನ್ನುವುದು ಸಾಂಕೇತಿಕ. ಯಾರಿಗೆ ಕೊಡಬೇಕು ಅಂದರೆ ಜೀವನದಲ್ಲಿ ಧರ್ಮಕ್ಕೆ, ಶಾಸ್ತ್ರಗಳ ಶ್ರವಣ ಮನನ ನಿಧಿಧ್ಯಾಸನಗಳಿಗೆ, ಜ್ಞಾನಭಕ್ತಿ ವೈರಾಗ್ಯಗಳಿಗೆ, ಶುದ್ಧ ಚಾರಿತ್ರ್ಯ ವಿನಯ, ಇದಕ್ಕೆ ನಿಮ್ಮ ಜೀವನದಲ್ಲಿ ಅವಕಾಶ ಕೊಡಿ ಅಂತ ಅರ್ಥ. ಈ 5 ಜನರಿಗೆ 5 ಊರುಗಳನ್ನು ಕೊಡೋದು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯಗಳಿಗೆ, ಶಾಸ್ತ್ರಗಳ ಪಾಠ ಪ್ರವಚನಕ್ಕೆ, ಧರ್ಮಕರ್ಮ ಮಾಡೋದಕ್ಕೆ, ತಗ್ಗಿ ಬಗ್ಗಿ ನಡೆಯೋದಕ್ಕೆ, ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡೋದಕ್ಕೆ ಜೀವನದಲ್ಲಿ ಒಂದು ಅವಕಾಶ ಇರಲಿ ಅಂತ. ಮತ್ತು ಇದು ಮೋಕ್ಷ ಸಾಧನ ಅಲ್ಲದೆ ಇನ್ಯಾವುದು ಮೋಕ್ಷ ಸಾಧನ? ಈ ದೃಷ್ಟಿಯಲ್ಲಿ ಶುಕಾಚಾರ್ಯರು ನತಾನಿ ಪುಂಸಾಂ ಅಮೃತಾಯನಾನಿ ರಾಜಾನುಮೇನೆ ಹೃತ ಪುಣ್ಯ ಲೇಷಃ ಎಂಬುದಾಗಿ ಕರೆದಿದ್ದಾರೆ. ಸರಿ, ಇದೆಲ್ಲ ಬಿಟ್ಬಿಡಿ. ನೇರವಾಗಿ ವಿದುರ ತಾನೇ ಹೋಗಿ ಉಪದೇಶ ಮಾಡುತ್ತಾನೆ ಧೃತರಾಷ್ಟ್ರನಿಗೆ. ಏನು ಮಾಡಬೇಕು ಅಂತ ಕರಿತಾನೆ. ಧೃತರಾಷ್ಟ್ರ ಮಂತ್ರಿ ಇನ್ಮೇಲೆ ವಿಚಾರಣೆಗೆ ಇವನನ್ನು ಕರಿತಾ ಇದ್ದ. ಸ್ಪಷ್ಟವಾಗಿ ಹೇಳಿದ, ಕೃಷ್ಣ ಹೇಳಿದ್ದು ಸರಿ ಇದೆ, ನೀನು ಕೊಡಬೇಕಾದದ್ದೇ ಧರ್ಮ, ಕೊಡೋದರಿಂದಲೇ ನಿನಗೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು, ಪರೀಕ್ಷೆ ಮಾಡಬೇಡ. ಪಾಂಡವರ ವಿರೋಧ ಕಟ್ಟಿಕೊಂಡು ನೀನು ಗೆಲ್ಲುವ ಆಶಯನೇ ಮಾಡಬೇಡ ಅಂತ ವಿದುರ ಹೇಳ್ತಾನೆ. ಯದಾತು ಪಾರ್ಥಾನ್ ಭಗವಾನ್ ಮುಕುಂದೋ racing my own thoughts into the side.